2023-24 ಹಾಗೂ 2024-25ನೇ ಸಾಲಿನ ಡೆನಲ್ಮಾ ಯೋಜನೆಯಡಿ ಫಲಾನುಭವಿಗಳಿಗೆ ಮಂಜೂರು ಮಾಡಿದ ಸಾಲದಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಜೈ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿ ಬಳಿ ಬೃಹತ್ ಪ್ರತಿಭಟನೆ ನಡೆಸಿದ ಪ್ರತಿಭಟನಾ ನಿರತರು 2023-24 ಹಾಗೂ 2024-25ನೇ ಸಾಲಿನ ಡೆನಲ್ಮಾ ಯೋಜನೆಯಡಿ ಫಲಾನುಭವಿಗಳಿಗೆ ಮಂಜೂರು ಮಾಡಿದ ಸಾಲದಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದೆ ಹಾಗೂ ಇಲಾಖೆಯ ಉಪ ಆಯುಕ್ತರಾದ ಪ್ರಮೀಳಾ ಎಂಕೆ ಅವರ ಬೇಜವಾಬ್ದಾರಿ ವರ್ತಿಸುವ ಮೂಲಕ ಕರ್ತವ್ಯ ಲೋಪ ಎಸಗಿದ್ದಾರೆ. ಈ ಕುರಿತು ತನಿಖೆ ನಡೆಸಿದ ತಪ್ಪಿತಸ್ಥ ಅಧಿಕಾರಿ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಅವರನ್ನು ಸೇವೆಯಿಂದ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದರು. ಜೈ ರಕ್ಷಣಾ ವೇದಿಕೆ, ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಮತ್ತು ಜೈ ಕನ್ನಡ ಸೇನೆ ಇವತ್ತು ಏನಪ್ಪ ಡಿ ಸಿ ಅವ್ರಿಗೆ ಮನವಿ ಸಲ್ಲಿಸ್ತೀವಪ್ಪ ಅಂದ್ರೆ ಇವತ್ತು ಏನಪ್ಪ ಅಂದ್ರೆ ಇವತ್ತು ಭಾಳ ಸುಮಾರಲ್ಲಿ ಮೊನ್ನೆ ಯಾವುದೇನಪ್ಪ ಅಂದ್ರೆ ಮಹಾನಗರ ಪಾಲಿಕೆ ಕಮಿಷನರ್ಗೆ ಕೊಟ್ಟಿದ್ದೀವಿ, ಯಾವುದೂ ಕ್ರಮ ತೊಗೊಂಡಿಲ್ಲ. ಈ ಡೇಲ್ ಅನ್ನೋದ್ರ ಆಟೋಗಳು ಅಂದ್ರೆ 55 ಆಟೋಗಳು ಅಂದ್ರೆ ಸುಮಾರು ಕಲಬುರಗಿ ನಗರದಾಗ 55 ಆಟೋಗಳು ಹೊರಗಡೆ ಇದೆ. ಅದು ಏನಂದ್ರೆ ಪರ್ಮಿಟ್ಗೆ ಸಾತು ಲೋನ್ ಮಾಡಿ ಪರ್ಮಿಟ್ ಮಾಡ್ಬೇಕು. ಆ್ಯಕ್ಚುಲಿ ಅವರು ಪರ್ಮಿಟ್ ಇಟ್ಟಿಲ್ಲ, ಏನಿಲ್ಲ, ಲೋನ್ ಆಗಿ ಆಲ್ರೆಡಿ ರಿಲೀಸ್ ಆಗ್ಯಾವ. ನಾವು ಕಮಿಷನರ್ ಹೋಗಿ ಕೇಳಿದ್ರೆ ಏನಂದ್ರೆ ಕಮಿಷನರ್ ಹೋಗಿ ಕೇಳಿದ್ರೆ ನಿನ್ನೆ ಮೊನ್ನೆ ಹೋಗಿ ಕೇಳಿದ ಕಮಿಷನರ್ ಸರ್ ಅದು ಏನೈತೆ ಸರ್ ಅಂತ ನಾ ಕೇಳಿದ್ರೆ ನಾ ಪರಿಮಳ ಮೇಡಮ್ ಅವರು ಹೇಳಿದೆ IAS ಆಫೀಸರ್ ಅವ್ರಿಗೆ ಹೋಗಿ ಕೇಳ್ರಿ ಅಂತಂದ್ರೆ ನಾವು ಹೋಗಿ ಆಫೀಸರ್ ಹೋಗಿ ಕೇಳಿದ್ರೆ ನಿನ್ನೆ ಹೋಗಿ ಕೇಳಿದ್ರೆ ಮೇಡಮ್ಗೆ ಅಂದ್ರೆ ಒಂದು ವರ್ತನೆ ಅಪ್ಲೇ ಕೇಳ್ತಾರೆ. ಒಂದು ಅಧ್ಯಕ್ಷರು ನಾವು ಬಂದೀವಿ ಅಂತ ಕೇಸಿ ಮೇಡಮ್ ಅದು ಏನಾಗಿದ್ರೆ ಆಟೋಗಳದು ಆ ಶಕಲಿದು ಏನು ಕ್ರಮ ತೊಂದ್ರಿ, ನಾಗಮ್ಮಿಗೆ ಏನು ಕ್ರಮ ತೊಂದ್ರಿ, ಮಾಣಿಕಿಗೆ ಅವ್ರಿಗೆ ಏನು ತೊಂದ್ರಿ ಕ್ರಮ ಮೇಡಮ್ ಅಂತ ನಾ ಕೇಳಿದ್ರು. ನೀವು ಟೇಬಲ್ ಮ್ಯಾಗಿಟ್ಟು ಹೋಗ್ರಿ ಅಂತ ಹೇಳ್ತಾರೆ ಮೇಡಮ್. ಅದು ಟೇಬಲ್ ಮ್ಯಾಗ ಇತ್ತವ್ರಿ ಮೇಡಮ್ ಇದು ಏನು ಕ್ರಮ ತೊಂದ್ರೆ ಅಂದ್ರೆ ಕ್ರಮ ಬೇಕಲ್ರಿ ಮೇಡಮ್ ಅಂತ ನಾನು ಅಂದರು. ಕೇಳಿದ್ರು ಇಲ್ಲರಿ ಯಾವ ಥರ ಅಂತಂದಾಗ ಅದು ಕೂಡಲೇ ಅದು ಏನು ಮೇಡಮ್ ಮ್ಯಾಗ ಕಠಿಣ ಕ್ರಮ ತೊಗೊಂಡು ಅವ್ರಿಗೆ ಸಸ್ಪೆಂಡ್ ಮಾಡ್ಬೇಕಂತ ಒಂದು ಬೇಡಿಕೆ ಅದ. ಅದೊಂದು ಜೊತೆಯಲ್ಲಿ ಇವತ್ತು ADC ಅವರಿಗೆ ಮನವಿ ಸಲ್ಲಿಸಿ ಏನಪ್ಪ ಅಂದ್ರೆ ಸುಮಾರು ವರ್ಷದಿಂದ ಬರೀ ಆಟೋಗಳು ಇದೇ ಸಮಸ್ಯೆ ಆಗಲತ್ತ. ಈಗ ದಿನ ಅವ್ರು ಕಾರ್ಪೊರೇಷನ್ ಬಲ್ಲಿ ಅವ್ರು ಮಿನಿಮಮ್ ಅಂದ್ರೆ 20-30 ಮಂದಿ ನಿಂತಿರ್ತಾರೆ ಅಲ್ಲೇ ಆಲ್ರೆಡಿ ಆ ಚೇಂಬರ್ ಬಿಟ್ಟು ಇಲ್ಲಿ ಹೋಗಲ್ಲ. ಇವತ್ತು ಮಾಡಿರಿ ನಾಳೆ ಮಾಡಿರಿ ಅಂತ ಏನಾಗ್ತಾರೆ, ದಿನಗಳು ಮಾಡ್ತಾರೆ. ನಮ್ಮಲ್ಲಿ ವಿಡಿಯೋಕ್ಕೆ ಸಾತದ ಏನು ಶಕೀಲಿನ 50,000 ರೂಪಾಯಿ ತೊಂದಾನ, ನಾಗಮ್ಮ ಒಂದು ತರಕ ತೊಂದಾಳ, ಮಾಣಿಕ್ ಒಂದರದ ಅವ್ರು ರಿಟೈರ್ಮೆಂಟ್ ಆಗೋರ. ಈ ರಿಟೈರ್ಮೆಂಟ್ದಲ್ಲಿ ಲೂಟಿ ಮಾಡತ್ತಾರೆ ಕಾರ್ಪೊರೇಷನ್ದಾಗ. ಟೋಟಲ್ ಲೂಟಿ ಹಾಕಿ ಕಾರ್ಪೊರೇಷನ್ದಾಗ ಯಾವುದೂ ಯಾರು ಕೇಳಾಗ್ತಾ ಇರಲ್ಲ, ಮಹಾನಗರ ಕಮಿಷನರ್ ಕೇಳಾಗ್ತಾ ಇರಲ್ಲ. ಈಗ ಪರಿಮಳ ಮೇಡಮ್ ಇದ್ರೊಳಗೆ ಶಾಮಿಲಾರ ಮೇಡಮ್ ಬಿ ಯಾಕೆ ಕ್ರಮ ತೊಗೊಳ್ಳೋರ ಪರಿಮಳ ಮೇಡಮ್ ಈಗ ಈಗ ಬಂದಾರ ಸರಿಯಾಗಿ ಒಳ್ಳೆಯರ ಅಂತ ಕೇಸಿ ಬಂದಾರ ಅಂದ್ಬೇಕಾ ಪರಿಮಳ ಮೇಡಮ್ಗೆ ಯಾವುದಕ್ಕೆ ಆ್ಯಕ್ಷನ್ ತೊಗೋಬೇಕಲ್ಲ. ನಮ್ಮ ಮ್ಯಾಗ ಕೇಳೋಗೋದ್ರೆ ಆರೋಪ ಮಾಡ್ಕೇಸಿ ಇಲ್ರಿ ನಾವು ಇಟ್ಟೋಗ್ರಿ ಟೇಬಲ್ ಮ್ಯಾಗ ಅಂದ್ರೆ ನಾವೇನು ಅದು ಕಡೆ ಇದ್ದಿದ್ವಿ ನಾವು ಇಟ್ಟಿಗೆ ಹೋಗ್ರಿ ಅಂತ ಅನ್ನೋಕೆ ಅದ್ರ ಮ್ಯಾಗ ಕೂಡಲೇ ಪರಿಮಳ ಮೇಡಮ್ ಮ್ಯಾಗ ಆರ್ಡರ್ ಅದ್ರ ಮ್ಯಾಗ ಕ್ರಮ ತೊಗೊಂಡು ಮೇಡಮ್ಗೆ ಸಸ್ಪೆಂಡ್ ಮಾಡ್ಬೇಕಂತ ಒಂದು ಬೇಡಿಕೆ ಅದ. ಅದು ಜೊತೆಯಲ್ಲಿ ಮಹಾನಗರ ಪಾಲಿಕೆ ಕಮಿಷನರ್ ಅವ್ರು ಭೀ ಇದ್ರೊಳಗೆ ಕ್ರಮ ತೊಗೊಳಕ್ತಾ ಇರಲ್ಲ. ನಾವು ಏನು ಕೊಟ್ಟಿವಿ ಮಹಾನಗರ ಪಾಲಿಕೆ ಕಮಿಷನರ್ಗೂ ಕೊಟ್ಟಿವಿ. ಆಲ್ರೆಡಿ ಒಂದು ಬ್ಯಾಂಕ್ನಾಗ 16 ಲೋನ್ ಮಾಡ್ತಾರೆ. ಒಂದು ಬ್ಯಾಂಕ್ನಾಗ 16 ಲೋನ್ ಮಾಡ್ತಾರೆ ಅಂದ್ರೆ ಹೆಂಗೆ ರೀ, ಇರೋದು 2-3 ಮಾಡ್ತಾರೆ ಬ್ಯಾಂಕ್ದಾಗ. ಈಗ ಅಂದ್ರೆ 60 ಏಜ್ ಆಗ್ಯದ ಮನುಷ್ಯಾಗ, 60 ಏಜ್ ಇದ್ದವನಿಗೆ ಭೀ ಮಾಡ್ತಾರೆ ಇದ್ರೊಳಗೆ. 60 ಏಜ್ ಅದವನಿಗೆ ಬರೀ ಏನದ ಅವ್ರಿಗೆ ಇದು ಮಾಡೋದು ಆಟೋದಾಗ ಏನದಂದ್ರೆ ಬರೀ 45-35 ಇದ್ದರೆ ಏಜ್ ಇದ್ದವ್ರಿಗೆ ಮಾಡಬೇಕು. ಈಗ 60 ಪೂರ ಅಭಾವ ಹಾಕಿ ಇವರು ಮಾಡ್ತಾರೆ ಅಂದ್ರೆ ಅವ್ರ ಮ್ಯಾಗ ಕಠಿಣ ಕ್ರಮ ತೊಗೊಂಡು ನಾಗಮ್ಮ ಶಕೀಲ್ ಅವರಿಗೆ ಕ್ರಮ ತೊಗೊಂಡು ಅವ್ರು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಮತ್ತು ಈ ಮೇಡಮ್ ಬಿಗೆ ಕೂಡಲೇ ಸಸ್ಪೆಂಡ್ ಮಾಡ್ಬೇಕಂತ ಒಂದು ಬೇಡಿಕೆ. ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಮತ್ತು ಜೈ ಕನ್ನಡಿಗರ ಸೇನೆ ವತಿಯಿಂದ ಜಂಟಿಯಲ್ಲಿ ಇವತ್ತು ನಾವು ಉಪ DC ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ವಿ. ಮನವಿ ಪತ್ರ ಸಲ್ಲಿಸುವ ಉದ್ದೇಶ ಏನಂತಂದರೆ ಸುಮಾರು ದಿನದಿಂದ ನಾವು ಒಂದು ಮಹಾನಗರ ಪಾಲಿಕೆಯ ಆಯುಕ್ತರ ಬಗ್ಗೆನಿಗೆ ಮತ್ತು ಅಲ್ಲಿ ಇರುವಂಥ ಅಧಿಕಾರಿ ಬಗ್ಗೆನಿಗೆ ನಾವು ಹೋರಾಟವನ್ನು ಮಾಡ್ತಾಯಿದ್ದೇವೆ. ಅಲ್ಲಿ ಯಾಕಂತಂದರೆ 55 ಆಟೆ ಮಹಾನಗರ ಪಾಲಿಕೆಯಿಂದ 2023-24 ಹಂಚಿಕೆ ಮಾಡಬೇಕಾಗಿತ್ತು. ಆದರೆ ಅವರು 25-26 ಹಂಚಿಕೆ ಮಾಡಿದ್ದಾರೆ. ಹಂಚಿಕೆ ಹ್ಯಾಂಗೆ ಮಾಡಿದ್ದಾರೆ ಅಂತಂದರೆ 55 ಆಟೋಗಳನ್ನು ನೀಡಿಲ್ಲ ಅಂತಿಲ್ಲ, ಎಲ್ಲರಿಗೂ ನೀಡಿದ್ದಾರೆ. ಅರ್ಧ ವಯಸ್ಸು ಮೀರಿ ಕೊಟ್ಟಿದ್ದಾರೆ. 60 ವರ್ಷ ನಂತರದವ್ರಿಗೆ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನದ ಅಂತಂದರೆ ಆಟೋ ಜೊತೆ ಪರ್ಮಿಟ್ ಕೊಡಬೇಕು. ಆ ಪರ್ಮಿಟ್ ಆಟೋ ಕೊಟ್ಟಿದ್ದಾರೆ, ಪರ್ಮಿಟ್ ನೀಡಿಲ್ಲ. ಇವರು ಏನು ಆಟೋದವ್ರು 55 ಮಂದಿ ಏನು ಪರ್ಮಿಟ್ ಕೇಳಕ್ಕೆ ಹೋಗಿದ್ದಾರೆ. ಮೇಡಮ್ ಅವರೇ ಆಟೋ ಹಿಡಿತಾರೆ ರೀ, ಪರ್ಮಿಟ್ ಜೊತೆ ಆಟೋ ನಡೆಸಬೇಕು ಅಂತಂದಾಗ ಅವ್ರು ನಾವು ಪರ್ಮಿಟ್ ನಿಮಗೆ ಇಸ್ಕೊಡ್ಬೇಕಾದ್ರೆ 50,000 ರೂಪಾಯಿ ಕೊಡಬೇಕು ನೀವು ಅಂತಂದು 50,000 ರೂಪಾಯಿ ಇಸ್ಕೊಂಡಿದ್ದಾರೆ. 50,000 ಇಸ್ಕೊಂಡ ನಂತರನೂ ಅವ್ರಿಗೆ ಪರ್ಮಿಟ್ ಕೊಟ್ಟಿಲ್ಲ. ಇವತ್ತು ಅವ್ರು ಸುತ್ತಾಡ್ತಾ ಇದ್ದಾರೆ. ಈಗ ಹೋದ್ರೆ ನೀವು ಕೂಡಲೇ ಹೋರಿ ಒಂದು 10-15 ಮಂದಿ ನಿಮಗೆ ಮಹಾನಗರ ಪಾಲಿಕೆದಾಗ ಆಟೋ ಚಾಲಕರಿಗೆ ಯಾರಿಗೆ ಆಟೋ ಸ್ಯಾಂಕ್ಷನ್ ಆಗಿದ್ದಾರೆ, ಆಟೋ ನೀಡಿದ್ದಾರೆ, ಅವ್ರಿಗೆ ಪರ್ಮಿಟ್ ಇಲ್ಲ ಅಂತ ಅವ್ರು ಅಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಂತಂದರೆ ಪ್ರಮೀಳಾ ಮೇಡಮ್ ಅವರು ಅಂತಂದರೆ ನಿನ್ನೆ ನಮ್ಮ ದತ್ತು ಬಾಸ್ಕಿ ಅವರು ಭೇಟಿಯಾದಾಗ ಅವರು ಅದರದ್ದು ಅಧಿಕಾರಿ ಇದ್ದಾಗ ಅವ್ರು ಹೋಗಿದ್ದಾರೆ. 3 ಅಧಿಕಾರಿಗಳು ನಿಮ್ಮ ಅಧಿಕಾರಿಗಳು ಇಷ್ಟಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಮೇಡಮ್, ಈ ರೀತಿ ಆಟೋ ಕೊಟ್ಟಿದ್ದಾರೆ, ಆದರೆ ಅದಕ್ಕೆ ಪರ್ಮಿಟ್ ಕೊಟ್ಟಿಲ್ಲ, ಪರ್ಮಿಟ್ಗೆ ಹಿಂಗೆ ರೊಕ್ಕ ತೊಂದಿದ್ದಾರೆ ಅಂತಂದಾಗೆ
ಅದು ಏನೇ ಹೇಳಕ್ಕೆ ಹೋಗ್ಬೇಡ್ರಿ ನಮಗೆ ನಿಮ್ಗೆ ಏನಿದೆ ಕಂಪ್ಲೇಂಟು ನಮ್ಮಲ್ಲಿ ಇಟ್ಟು ಹೋರಿ ನಾನು ಮುಂದೆ ಮಾತಾಡ್ತೀನಿ ಅಂತಂದ್ರೆ ಇವ್ರು ಏನಂದ್ರೆ ಇಲ್ಲರಿ ಮೇಡಮ್ ಹಂಗೆಲ್ಲ ಮಾತಾಡಿದ್ರೆ ತಪ್ಪು ಅನ್ನಿಸ್ತದ ಇದ್ರ ಬಗ್ಗೆ ನೀವು ಆ್ಯಕ್ಷನ್ ತೊಗೋಬೇಕು ನಿಮಗೆ ಆ್ಯಕ್ಷನ್ ನಂಗೆ ತೊಗೋದಾಗಲ್ಲ ನೀವು ಮುಂದೆ ಯಾರಿಗೆ ಕೊಡ್ರಿ ಅಂತಂದ ಇವ್ರೇನಂದ್ರೆ ನಾವು ಡಿ ಸಿ ಕೊಡ್ತೀವಿ ನೀವು ಡಿ ಸಿ ಕೊಡ್ರಿ ಜಿಲ್ಲೆ ಉಸ್ತುವಾರಿ ಕೊಡ್ರಿ ಯಾರಿಗೆ ಕೊಡ್ರಿ ಅಂತಂದು ಈ ರೀತಿ ಮೇಡಮ್ ಅವರು ಒಂದು ಸೊಕ್ಕಿಲಿ ಒಂದು ಗರುಲಿ ಒಂದು ಅಧಿಕಾರ ತಪ್ಪು ಯೂಸ್ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಇವ್ರನ್ನ ಮೇಲೆ ಆ್ಯಕ್ಷನ್ ತೊಗೋಬೇಕು ಇವ್ರಿಗೂ ಅವ್ರಿಗೆ ಕ್ರಮ ತೊಗೋಬೇಕು ಅನ್ನೋದೊಂದು ಬೇಡಿಕೆ ಇಟ್ಕೊಂಡು ಕೂಡಲೇ ಅವರು 3 ಮಂದಿಗೆ ಏನು ದುಡ್ಡು ತೊಂದಿದ್ದಾರೆ ಅವರು 3 ಮಂದಿಗೆ ಸಸ್ಪೆಂಡ್ ಮಾಡಬೇಕು ಯಾಕಂದ್ರೆ ಅವ್ರು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಆ ರಿಟೈರ್ಮೆಂಟ್ದಾಗ ನಾವು ಯಾರೂ ಕೇಳಲ್ಲ ಅವ್ರು ರೊಕ್ಕ ತೊಗೋಬೇಕು ಅಷ್ಟು ರೊಕ್ಕ ಡುಬ್ಕಿ ಮಾಡ್ಬೇಕು ಅನ್ನೋ ಲೆಕ್ಕದಾಗಿದ್ದಾರೆ ಅದಕ್ಕೆ ದಯವಿಟ್ಟು 55 ಮಂದಿ ಗರೀಬರಿಗೆ ಹೊಟ್ಟಿಗೆ ಹುಡಿಬಾರ್ದು ಮತ್ತು ಅವ್ರಿಗೆ ಕಾಪಾಡ್ಕೋಬೇಕು ಅನ್ನೋದನ್ನ ಅವ್ರಿಗೆ ಪರ್ಮಿಟ್ ನೀಡಬೇಕು ಯಾಕಂತಂದ್ರೆ ಈಗ ಕೂಡಲೇ ಯಾಕೆ ಆಟೋದವರು ಎಲ್ಲಿ ಹೊರಗೆ ಆಟೋ 55 ಆಟೋ ಹೊರಗೆ ಸುತ್ತಾಡ್ದಂದ್ರೆ ಆರ್ ಟಿ ಆಫೀಸ್ದವ್ರು ಹಿಡಿತಾರೆ ಮತ್ತು ಟ್ರಾಫಿಕ್ದವ್ರು ಹಿಡಿತಾರೆ ಹಿಡಿದ್ರಂತಂದ್ರೆ ಆಟೋ ಸೀಸ್ ಆಗ್ತವೆ ಅದಕ್ಕೆ ದಯವಿಟ್ಟಿಗೆ ನಾವು ಆರ್ ಟಿ ಆಫೀಸ್ದವರಿಗೆ ಮತ್ತು ಟ್ರಾಫಿಕ್ದವ್ರಿಗೆ 2 ಮಂದಿಗೆ ನಾಳೆಗೆ ನಾವು ಮನವಿ ಕೊಡ್ತಾ ಇದ್ದೀವಿ ಅವ್ರಿಗೂ 55 ಆಟೋ ಪರ್ಮಿಷನ್ ಇಲ್ಲದೆ ತಿರುಗಾಡ್ತಾ ಇದ್ದೇವೆ ಅಂತಂದು ಇನ್ನೊಂದು ಏನಂತಂದರೆ 15ನೇ ತಾರೀಕಿನ 15 ಆಗಸ್ಟ್ಗೆ ಜಿಲ್ಲೆ ಉಸ್ತುವಾರಿ ಹೊಂಟಿದ್ದಾರೆ ನಾವು ಜಿಲ್ಲೆ ಉಸ್ತುವಾರಿಗೂ ಇದ್ರ ಬಗ್ಗೆ ಗಮನಕ್ಕೆ ಇಟ್ಟು ನಾವು ಮನವಿ ಪತ್ರನೂ ನಾವು ದತ್ತು ಬಾಸ್ಕೆ ಅವ್ರ ನೇತೃತ್ವದಲ್ಲಿ ಮನವಿ ಪತ್ರನೂ ಅವರಿಗೂ ಜಿಲ್ಲಾಧಿಕಾರಿ ಇದ್ರಿಗೆ ನಾವು ಜಿಲ್ಲೆ ಉಸ್ತುವಾರಿ ಕೊಡ್ತಾ ಇದ್ದೇವೆ ಅದಕ್ಕೆ ಇವ್ರು ಕೂಡಲೇ ಉಪ ಡಿ ಸಿ ಅವರು ಇದ್ರ ಬಗ್ಗೆಗೆ ಕೂಡಲೇ ಕ್ರಮ ಪಡಿಸಿ ಅವರಿಗೆ ಕೂಡಲೇ ಅವರಿಗೆ ವರ್ಗಾವಣೆ ಮಾಡೋಂಥ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಥ ಕೆಲಸಗಳು ಮಾಡಬೇಕು ಅಂತಂದು ನಾವು ನಿಮ್ಮ ಟಿ ವಿ ಮೂಲಕ ಅವರಿಗೆ ವಿನಂತಿ ಮಾಡ್ತೇವೆ. ಪ್ರತಿಭಟನೆಯಲ್ಲಿ ಜೈ ಕನ್ನಡಿಗರ ಸೇನೆ ರಾಜ್ಯಾಧ್ಯಕ್ಷ ದತ್ತು ಭಾಸ್ಗಿ, ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸಚಿನ್ ಫರ್ತಾಬಾದ್, ಮಲ್ಲು ಆಲಗೂಡ್, ಸುಭಾಷ್ ಸಾಗರ್, ನವೀನ್ ಧುಮ್ಮನ್ಸೂರ್, ಅನಿಲ್ ತಳವಾರ್, ಅಕ್ಷಯ್ ಕುಮಾರ್, ಚಿಂಟು ಜಮಾದಾರ್, ಅಂಕುಶ್ ಬಿಲ್ಲೂರ್, ರವಿ ಸಜ್ಜನ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.